27 ವರ್ಷದ ವನವಾಸದ ಬಳಿಕ ಬಿಜೆಪಿ ದೆಹಲಿಯಲ್ಲಿ ಕಮಾಲನ್ನ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಶಾಕ್ ಕೊಟ್ಟಿದೆ. ದೆಹಲಿಯ ದೊರೆಯಾಗಿ ಬಿಜೆಪಿ ಮ್ಯಾಜಿಕ್ ಅನ್ನು ಮಾಡಿರುವಂಥದ್ದು. ಜಯದ ಹಿಂದೆ ದೆಹಲಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಅವರ ಕೆಲಸ ಕೂಡ, ಪಕ್ಷ ಸಂಘಟನೆ ಕೂಡ ಸದ್ದನ್ನು ಮಾಡ್ತಾ ಇದೆ. ತಳಮಟ್ಟದ ನಾಯಕನಿಂದ ಬಿಜೆಪಿಗೆ ಅಧಿಕಾರದ ಗದ್ದುಗೆ. ಚುನಾವಣೆಗೆ ಸ್ಪರ್ಧಿಸದೇನೇನೆ ಸಚ್ದೇವ್ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಗಾದಿಯ ಮೇಲೂ ಕೂಡ ಬೀರುತ್ತಾ ಎಫೆಕ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೊದಲ ಬಾರಿಗೆ ಶಾಸಕರಾದಂತಹ ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ, ಆದರೆ ಈಗ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯ ರಾಜ್ಯ ಬಿಜೆಪಿಯಲ್ಲಿದ್ದಿದೆ. ಬಿಎಸ್ವೈ ನಾಮಬಲದಲ್ಲಿ ಕಾರ್ಯಭಾರದ ಆರೋಪ ಮಾಡ್ತಾ ಇರುವಂತಹದ್ದು ಭಿನ್ನಮತೀಯರು. ದಿಲ್ಲಿ ರಿಸಲ್ಟ್ ಬಳಿಕ ಬದಲಾವಣೆಯ ಕೂಗಿಗೆ ಸಿಗುತ್ತಾ ಮನ್ನಣೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ದೆಹಲಿ ಮಾದರಿಯನ್ನ ಮುಂದಿಟ್ಟುಕೊಂಡು ಅನುಭವಿ ಲೀಡರ್ಗೆ ಬಿಜೆಪಿಯ ವರಿಷ್ಠರು ಮಣೆ ಹಾಕುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ನೋಡಿ, ಬಿಜೆಪಿಯ ವರಿಷ್ಠರು ಹೊಸ ರೀತಿಯ ಪ್ರಯೋಗಗಳನ್ನು ಮಾಡೋದ್ರಲ್ಲಿ, ಎಲೆಮರೆಯ ಕಾಯಿ ಅಂತಿದ್ದವರನ್ನ ಮುಂಚೂಣಿಗೆ ತಂದು ಅವರಿಗೆ ಲೀಡರ್ಶಿಪ್ ಅನ್ನು ಕೊಡೋದಲ್ಲಿ ಎತ್ತಿದ ಕೈ, ಅದು ಹಲವು ರಾಜ್ಯದ ಚುನಾವಣೆಯಲ್ಲೂ ಕೂಡ ಸಾಬೀತಾಗಿದೆ. ಈಗ ದೆಹಲಿ ಚುನಾವಣೆಯಲ್ಲಿ ಸಚ್ದೇವ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದರು, ಪಕ್ಷ ಸಂಘಟನೆಯನ್ನು ಮಾಡಿದ್ರು. ಅವರು ಇಲ್ಲಿಯವರೆಗೂ ಒಂದೇ ಒಂದು ಚುನಾವಣೆಯನ್ನು ಕೂಡ ಫೇಸ್ ಮಾಡಿಲ್ಲ. ಒಬ್ಬ ತಳಮಟ್ಟದ ಕಾರ್ಯಕರ್ತನನ್ನು ಗುರುತಿಸಿ ಅಧ್ಯಕ್ಷನಾಗಿ ಮಾಡಿರುವಂತಹ ಪರಿಣಾಮವೇ 27 ವರ್ಷಗಳ ಬಳಿಕ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಅವರೂ ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬಿಜೆಪಿಯಲ್ಲೆದ್ದಿರುವಂತಹ ಭಿನ್ನಮತಕ್ಕೆ ದೆಹಲಿಯ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ.